ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದುಬಿಟ್ಟು ಏನೈತಪ್ಪ ಅಂತೆಲ್ಲ ಗೊತ್ತೈತೆ ನಿಮಗೆ. ತಮ್ಮನೇಲಾಗೆಲ್ಲ ಹೇಳಿಬಿಟ್ಟನು. ನೀವು ಟೆಲಿಗ್ರಾಮ್ನ ಯೂಸ್ ಮಾಡಿ ಅರ್ನಿಂಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಚಾನಲ್ನ ಕ್ರಿಯೇಟ್ ಮಾಡ್ಕೇಸಿಂದ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡಿ ನಾವು ಕೂಡ ಅರ್ನಿಂಗ್ಸ್ ಮಾಡಬೇಕು, ಪೋಸ್ಟ್ಗಳನ್ನ ಹಾಕೋದಿರ್ತೀವಿ ಡೈಲಿಯಾಗಿ ಅಂತ ಏನೋ ಅಂದ್ಕೊಂಡಿದ್ರೆ, ಸೊ ಫ್ರೆಂಡ್ಸ್ ನಿಮಗೆ ಯಾವ ಥರ ದುಡ್ಡು ಬರ್ತೈತಿ ಅಂತೇಳಿ ಒಂದು ಸಣ್ಣ ಒಂದು ಹಿಂಟ್ ಬಿಟ್ಟು ಕೊಡ್ತೀನಿ ನಿಮಗೆ. ಈ ಒಂದು ಹಿಂಟನ್ನ ನೀವು ತಿಳ್ಕೊಂಬಿಟ್ಟು ನಿಮಗೆ ಒಂದು ಐಡಿಯಾ ಅನ್ನೋದು ಒಳಿತೈತಿ. ಈ ಮುಖಾಂತರ ನಾವು ಅರ್ನಿಂಗ್ಸ್ ಮಾಡ್ಬೋದು, ಈ ಥರ ನಾವು ದುಡ್ಡು ಮಾಡ್ಬೋದು ಅಂತೇಳಿ ಒಂದು ಸಣ್ಣ ಒಂದು ಕ್ಲೂ ಬರ್ತೈತಿ ನಿಮಗೆ. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ. ಟೆಲಿಗ್ರಾಮ್ನಾಗ ಯಾವ ಥರ ದುಡ್ಡು ಮಾಡ್ತೀವಿ, ನಮ್ಮ ಡಾಲರ್ ಲೆಕ್ಕದಾಗ ದುಡ್ಡು ಬರ್ತೈತೋ, ನಮ್ಮ ಇಂಡಿಯನ್ ರೂಪಾಯಿ ದುಡ್ಡು ಬರ್ತೈತೋ, ಅಥವಾ ಏನಾರು ಇದಕ್ಕೆ ಅಂತೇಳಿ ಬೇರೆ ಬಿಟ್ಟು ಕಾಯಿನ್ ಬರ್ತಾವೆ. ಸೊ ಫ್ರೆಂಡ್ಸ್, ಎಲ್ಲನೂ ತಿಳಿಸ್ಕೊಡ್ತಾನು. ನೀವು ಮಾಡುವಂಥ ಕೆಲಸ ಇಷ್ಟ, ಈ ಒಂದು ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ, ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಕಮೆಂಟ್ನಾಗ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ ವಿಡಿಯೋ ಹೆಂಗೆ ಅನಿಸ್ತೈತೆ ಅಂತೇಳಿ. ಸೊ ಫ್ರೆಂಡ್ಸ್, ನಾನು ನಿಮ್ಮಿಂದ ಬಯಸೋದು ಮಾತ್ರ ಇಷ್ಟ, ಬೇರೆ ಏನು ಬಯಸೋದಲ್ಲ. ಸೊ ಫ್ರೆಂಡ್ಸ್, ಬರೀ ಮತ್ತು ವಿಡಿಯೋನ ತಡ ಮಾಡೋದು ಬೇಡ. ಸೊ ಫ್ರೆಂಡ್ಸ್, ಭಾಳಷ್ಟು ಮಂದಿ ಕಮೆಂಟ್ ಹಾಕಿದ್ರು, ನಾವು ಯೂಟ್ಯೂಬ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡ್ತೀವಿ ಅದೇ ಥರನ ನಾವು ಟೆಲಿಗ್ರಾಮ್ನಾಗ ಅರ್ನಿಂಗ್ಸ್ ಮಾಡ್ಬೋದು ಅಂತೇಳಿ ಭಾಳಷ್ಟು ಮಂದಿ ಕಮೆಂಟ್ ಹಾಕಿದ್ರು. ಆದರೆ ಭಾಳಷ್ಟು ಮಂದಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಅನ್ನೋದು ಇದ್ದಿದ್ದಿಲ್ಲ, ಯಾವ ಥರ ದುಡಿತೀವಿ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಿರಪ್ಪ, ಮೂವಿಗಳನ್ನ ಅಪ್ಲೋಡ್ ಮಾಡೋ ಮುಖಾಂತರ, ಲಿಂಕ್ಗಳನ್ನ ಸೆಂಡ್ ಮಾಡೋ ಮುಖಾಂತರ ಅರ್ನಿಂಗ್ಸ್ ಅನ್ನೋದು ಮಾಡ್ತಿದ್ರು. ಮತ್ತು ಅಫಿಲಿಯೇಟ್ ಮಾರ್ಕೆಟ್ ಅನ್ನೋ ಒಂದು ಅವ್ರದ್ದಾದಂಥ ಒಂದು ಬ್ರ್ಯಾಂಡೆಡ್ ಒಂದು ಬ್ರಾಡ್ನ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಅಲ್ಲಿ ಅವರು ಶೇರ್ ಮಾಡಿ ಪರ್ಚೇಸ್ ಮಾಡಿಸಿ ಯಾರು ಮಾಡಿದ್ರಪ್ಪ ಅಂದ್ರೆ ಅದ್ರ ಮುಖಾಂತರ ಕಮಿಷನ್ನ ಪಡೆದು ಅರ್ನಿಂಗ್ಸ್ ಅನ್ನೋದು ಮಾಡ್ತಿದ್ರು. ಇವುಗಳನ್ನ ಬಿಟ್ಟರೆ ಇನ್ನು ಅವ್ರದ್ದಾದಂಥ ವೆಬ್ಸೈಟಿಗಿರ್ಬೋದು, ಯೂಟ್ಯೂಬ್ ಲಿಂಕ್ಗಳನ್ನ ಅಲ್ಲಿ ಇಲ್ಲಿ ಶೇರ್ ಮಾಡಿ ಗ್ರೂಪ್ ಚಾನಲ್ದಾಗ ಶೇರ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ತಿದ್ರು. ಅಷ್ಟು ಬಿಟ್ಟರೆ ನನಗೆ ಪ್ರಕಾರ ನನಗೆ ಗೊತ್ತಿದ್ದ ಮಟ್ಟಿಗೆ ಇನ್ನು ಯಾವುದೋ ಥರ ಇಲ್ಲ ಅನ್ನೋದು. ಇದನ್ನು ಬಿಟ್ಟು ಇನ್ನೂ ಒಂಥರ ಬಂದಿತ್ತು, ಮಾನಿಟೈಸೇಷನ್ ಅಂತ ಕೊಡ್ತೀನಿ ಅಂತೇಳಿ ಅವ್ರು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ. ಒಂದು ರೀಸೆಂಟಾಗಿ ಮಾನಿಟೈಸೇಷನ್ನ ಎನೇಬಲ್ ಮಾಡಿಸಿ ಅರ್ನಿಂಗ್ಸ್ ಮಾಡೋದು ಒಂದು ಅಪ್ಡೇಟ್ನ ತರ್ತೀನಿ ಅಂತ ಹೇಳಿದ್ದೆ. ಆ ಒಂದು ಅಪ್ಡೇಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋನು ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಹೋಗಿ ನೋಡ್ಕೋರಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಮಾನಿಟೈಸೇಷನ್ನ ಆನ್ ಮಾಡಿ ದುಡ್ಡನ್ನ ಯಾವ ಥರ ಗಳಿಸ್ತೀವಿ, ಯಾವ ಥರ ನಮಗೆ ಅರ್ನಿಂಗ್ಸ್ ಅನ್ನೋದು ಬರ್ತೈತಿ ಅಂತೇಳಿ ಹೇಳತ್ನು. ಸೊ ಫ್ರೆಂಡ್ಸ್, ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಯೂಟ್ಯೂಬ್ನಾಗ ಆದ್ರೆ ಡಾಲರ್ ಲೆಕ್ಕದಾಗ ಅರ್ನಿಂಗ್ಸ್ ಅನ್ನೋದು ನಾವು ಪಡ್ಕೋತೀವಿ. ಟೆಲಿಗ್ರಾಮ್ನಾಗ ಆದ್ರೆ ಯಾವ ಥರ ಪಡ್ಕೋತೀವಿ ಅಂತ ಕೇಳೋದಾದ್ರೆ ಒಂದು ಟೌನ್ ಅಂತೇಳಿ ಒಂದು ಕರೆನ್ಸಿ ಬರ್ತೈತಿ. ಸೊ ಫ್ರೆಂಡ್ಸ್, ಆ ಒಂದು ಐಕಾನ್ ನಾನು ನಿಮ್ಗೆ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೋಡ್ಕೋರಿ, ಟೌನ್ ಅಂತೇಳಿ. ಸೊ ಫ್ರೆಂಡ್ಸ್, ಇದು ಒಂದು ಕರೆನ್ಸಿ, ಇದು ಯಾವ ದೇಶದ ಕರೆನ್ಸಿ ಅಂತೇಳಿ ಗೊತ್ತಿಲ್ಲ, ಕೇಳಕ್ಕೆ ಹೋಗ್ಬೇಡ್ರಿ. ಆದರೆ ಈ ಒಂದು ಕರೆನ್ಸಿ ಮುಖಾಂತರ, ಈ ಒಂದು ಟೌನ್ ಅನ್ನೋ ಒಂದು ಕರೆನ್ಸಿ ಮುಖಾಂತರ ನಮಗೆ ಅರ್ನಿಂಗ್ಸ್ ಅನ್ನೋದು ಬರ್ತೈತೆ. ಎಲ್ಲಿ ಬರ್ತದಪ್ಪ ಅಂದ್ರೆ ಟೆಲಿಗ್ರಾಮ್ದಾಗ ಮಾನಿಟೈಸೇಷನ್ ಯಾರೆಲ್ಲ ಆನ್ ಮಾಡ್ಕೊಂಡಿರಲಿ ಅವರಿಗೆ ಟೌನ್ ಅನ್ನೋ ಒಂದು ಕರೆನ್ಸಿ ಮುಖದಾಗ ನಮ್ಮ ಒಂದು ಇಂಡಿಯನ್ ರೂಪಾಯಿ ಕನ್ವರ್ಟ್ ಮಾಡ್ಕೊಂಡು ನಮ್ಮ ಒಂದು ಅಕೌಂಟಿಗೆ ಹಾಕ್ತಾರೆ. ಸೊ ಫ್ರೆಂಡ್ಸ್, ಒಳಗೆ ಹೋಗಿ ನೋಡಿರ್ಬೋದು, ಕೆಲವೊಂದಿಷ್ಟು ಇಮೇಜ್ಗಳು ನಿಮ್ಗೆ ತೋರ್ಸಾತ ನೋಡ್ಬೋದು. ನೀವು ಇಲ್ಲಿ 2.0 2.8 ಹಿಂಗೆಲ್ಲ ತೋರ್ಸಾತ. ಈ ಥರ ಎಲ್ಲ ಏನಪ್ಪ ಅನ್ನಲ್ಲ, ಇವು ಅವರ ಒಂದು ಕರೆನ್ಸಿ ಒಳಗೆ ಅವ್ರಿಗೆ ಅದು ಮನಿ ಇದ್ದಂಗೆ, ನಮಗದು ರೂಪಾಯಿ ಇದ್ದಂಗೆ. ಸೊ ಫ್ರೆಂಡ್ಸ್, ಇನ್ನೊಂದು ಸಲ ಹೇಳ್ತಾನು, ಇವನ್ನ ನಮ್ಮ ಒಂದು ಇಂಡಿಯನ್ ರೂಪಾಯಿ ಒಳಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಜಾಸ್ತಿ ಏನು ಬರೋದಿಲ್ಲ, ಒಂದು 30ರಿಂದ 40 ರೂಪಾಯಿ ಭಾಳ ಆತ. ಸೊ ಫ್ರೆಂಡ್ಸ್, ಮತ್ತು ಎಷ್ಟು ವ್ಯೂಸಿಗೆ ಎಷ್ಟು ಟೌನ್ ಕೊಡ್ತಾನೋ ಅಂತೇಳಿ ಕೇಳೋದಾದ್ರೆ ಹಂಗೆ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾನೆ, ಒಂದು 30ರಿಂದ 50,000 ವ್ಯೂಸಿಗೆ ಒಂದು ಟೌನ್, ಒಂದೇನು 2 ಟೌನ್ ಬರ್ತೈತಿ ಇಷ್ಟ ಫ್ರೆಂಡ್ಸ್. ಅಂದ್ರೆ ವ್ಯೂಸ್ ಅಂತರೂ ಟೆಲಿಗ್ರಾಮ್ದಾಗ ಆಟೋಮೆಟಿಕ್ಲಿ ಕೌಂಟ್ ಆಕಾವ. ಅಂದ್ರೆ ಬರೀ ಹಿಂಗೆ ನಾವು ಸ್ಕ್ರೋಲ್ ಡೌನ್ ಮಾಡಿದಪ್ಪ ಅಂದ್ರೆ ಇನ್ನೊಬ್ಬರು ಗ್ರೂಪ್ನಾಗ ಹೋಗಿ ಅವ್ರು ಏನೇನು ಪೋಸ್ಟ್ ಆಗಿರುತ್ತೆ ಬರೀ ನೋಡಿದಪ್ಪ ಅಂದ್ರೆ ಬರೀ ವ್ಯೂಸ್ ಕೌಂಟ್ ಆಕಾವ ಅಲ್ಲಿ ಅವ್ರಿಗೆ. ಸೊ ಫ್ರೆಂಡ್ಸ್, ಟೆಲಿಗ್ರಾಮ್ದಾಗ ವ್ಯೂಸ್ ಬರ್ಸೋದು ಏನು ತ್ರಾಸಲ್ಲ. ಹಾಗಾಗಿ ಅಷ್ಟು ವ್ಯೂಸಿಗೆ ಅಷ್ಟು ಒಂದು ಟೌನ್, ಅಷ್ಟು ಒಂದು ಕರೆನ್ಸಿ ಅನ್ನೋದು ಕೊಡ್ತೀನಿ ತಿಳಿಯಾನು. ಮತ್ತು ಅದ ಏನಾರ ಯೂಟ್ಯೂಬ್ನಾಗ ಆಗಿತ್ತಪ್ಪ ಅಂದ್ರೆ ಯೂಟ್ಯೂಬ್ನಾಗ ಹೋಗಿ ವಿಡಿಯೋನ ಕ್ಲಿಕ್ ಮಾಡಿದ ಮೇಲೆ ಆ್ಯಕ್ಷನ್ ಅನ್ನೋದು ಬಟನ್ನ ಒತ್ತಿದ ಮೇಲೆ ನಮಗೆ ರೆವೆನ್ಯೂ ಅನ್ನೋದು ಜನ್ರೇಟ್ ಆಕೈತೆ. ಹೆಂಗಪ್ಪ ಅಂದ್ರೆ ಆಡಿಯನ್ಸ್ಗಳು ನಮ್ಮ ಒಂದು ವಿಡಿಯೋನ ಕ್ಲಿಕ್ ಮಾಡಬೇಕು ಮತ್ತು ನೋಡಬೇಕು, ಯಾರ್ಸ್ಗಳು ಬರ್ತಿರ್ಬೇಕು, ಅದ್ರ ಮೇಲೆ ನಮಗೂ ರೆವೆನ್ಯೂ ಅನ್ನೋದು ಜನ್ರೇಟ್ ಆಕೈತಿ. ಆದರೆ ಈ ಟೆಲಿಗ್ರಾಮ್ದಾಗ ಹಂಗಲ್ಲ, ಬರೀ ನೀವು ಒಂದು ಪೋಸ್ಟ್ ಹಾಕಿದ್ರಪ್ಪ ಅಂದ್ರೆ ಕೆಳಗೆ ಒಂದು ಯಾಡ್ ಬರ್ತೈತಿ. ಆ ಒಂದು ಯಾಡ್ ಯಾವ ಥರ ಬರ್ತೈತಪ್ಪ ಅಂದ್ರೆ ನೀವು ಒಂದು ಇಮೇಜ್ ತೋರಿಸಿ ನೋಡ್ಬೋದು. ನೀವು ಇಲ್ಲಿ ಕೆಲವೊಂದಿಷ್ಟು ಕನ್ನಡದಾಗನ ಇನ್ನಾರು ಟೆಲಿಗ್ರಾಮ್ದಾಗ ದುಡ್ಡು ಮಾಡುವಂಥ ಕೆಲವೊಂದಿಷ್ಟು ಅರ್ನಿಂಗ್ ಅಥವಾ ಕೆಲವೊಂದಿಷ್ಟು ಟೆಕ್ನಿಕಲ್ ಗ್ರೂಪ್ ಅದಾವೆ, ಚಾನಲ್ದಾವು, ಅವರು ಕೂಡ ಇದೇ ಥರ ಅರ್ನಿಂಗ್ಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನಾವು ನೋಡ್ಬೋದು ಇಲ್ಲಿ ಯಾಡ್ಸ್ ಇದೆ, ಇದು ಟೆಲಿಗ್ರಾಮ್ ಕೆಳಗೆ ಬರ್ತೈತಿ. ನೀವೇನೋ ಪೋಸ್ಟ್ ಹಾಕಿದ್ರಪ್ಪ ಅಂದ್ರೆ ಆಡಿಯನ್ಸ್ಗಳು ಮಾಡಕತ್ತರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಕೆಳಗೆ ಒಂದು ಪೋಸ್ಟ್ ಬರ್ತೈತಿ. ಈ ಒಂದು ಪೋಸ್ಟ್ ನೋಡಿದ್ರಪ್ಪ ಅಂದ್ರೆ ಇದು ಒಂದು ಯಾಡ್ ಇದೆ. ನಾವೇನು ತಿಳ್ಕೊತೀವಿ, ಇದು ಪೋಸ್ಟ್ ತಿಳ್ಕೊತೀವಿ, ಇದು ಅವರ ಕಷಾಯ ತಿಳ್ಕೊತೀವಿ ನಾವು. ಸೊ ಫ್ರೆಂಡ್ಸ್, ಈ ಥರ ನೀವು ಯೂಟ್ಯೂಬ್ನಾಗ ಟೆಲಿಗ್ರಾಮ್ನಾಗ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಗೊತ್ತಿರಲಿ, ಡಾಲರ್ ಲೆಕ್ಕದಾಗ ಅರ್ನಿಂಗ್ಸ್ ಮಾಡೋದು ಈ ಟೆಲಿಗ್ರಾಮ್ದಾಗಿಲ್ಲ. ಏನೈತಪ್ಪ ಅಂದ್ರೆ ಟೌನ್ ಅನ್ನೋ ಒಂದು ಕರೆನ್ಸಿ ಮುಖಾಂತರ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಮಾಹಿತಿನ
ನನಗೂ ಕೂಡ ಇಷ್ಟ ಆಗೈತಿ ಮತ್ತು ಕರೆನ್ಸಿನೂ ಡಿಫ್ರೆಂಟ್ ಅನ್ನಿಸ್ತೆ. ಸೊ ಫ್ರೆಂಡ್ಸ್ ಆದ್ಮೇಲೆ ಬರ್ಬರ್ತಾ ಗೊತ್ತಾಯ್ತು ಇದು ಅವರವರ ಒಂದು ಕಂಟ್ರಿ ಮೇಲೆ ಡಿಪೆಂಡ್, ಅವರವರ ಒಂದು ಕೊಡುವಂಥ ಆಫರ್ ಮೇಲೆ ಸ್ಪಾನ್ಸರ್ಶಿಪ್ ಮೇಲೆ ಈ ಒಂದು ಅರ್ನಿಂಗ್ಸ್ ಅನ್ನೋದು ಈ ಒಂದು ಅಂದರೆ ಇವು ಕೊಲಾಬ್ರೇಷನ್ ಅನ್ನೋದು ಆಗಿರ್ತೈತಿ. ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ, ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದು ಒಂದು ಬೆಸ್ಟ್ ಟೆಲಿಗ್ರಾಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ತೊಗೊಂಬರ್ತಿರ್ತೀನಿ. ಸೊ ಫ್ರೆಂಡ್ಸ್ ನೀವು ಮಾಡೋದು ಕೆಲಸ ಆಗ ಹೇಳಿದಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಕೊಡಿರಿ. ಹೆಂಗೆ ಅನಿಸ್ತೈತೆ ಕಮೆಂಟ್ ಮಾಡಿರಿ, ಇಷ್ಟ ನೀವು ಮಾಡುವಂಥ ಕೆಲಸ. ಸೊ ಫ್ರೆಂಡ್ಸ್ ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.